ಸಮಿತಿಯವರು ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ರಾಮದುರ್ಗ ನಗರದ ಎಲ್ಲ ಸಂಘಟನೆಗಳವರು, ನಗರದ ಗಣ್ಯ ಮಾನ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮಾತನ್ನ ಕಡಿಮೆ ಮಾಡಬೇಕು, ಮಾತಾಡಬೇಡ್ರಿ. ಯಾರು ಪೂಜಾ ಕಾರ್ಯಕ್ರಮ ನಡೀತಾ ಇದೆ, ಶಾಂತರಾಗಿ ಕೂತ್ಕೊಳ್ಳಿ. ಪೂಜಾ ಕಾರ್ಯಕ್ರಮದ ನಂತರ ಪೊಲೀಸ್ ಮೈದಾನ ಸಾಕ್ಷಿಯಾಗಿದೆ. ಈಗ ಮಾನ್ಯ ಶಾಸಕರು ಎಲ್ಲ ಒಂದು ಗೌರವಾನ್ವಿತ ಪೊಲೀಸ್ ಇಲಾಖೆಯಿಂದ ಹಾಗೂ ಎಲ್ಲ ಮುಖ್ಯ ಮಕ್ಕಳಿಂದ ಹಾಗೂ ಸಾರ್ವಜನಿಕರಿಂದ ಗೌರವ ವಂದನೆಯನ್ನು ಸ್ವೀಕರಿಸಿದ್ದಾರೆ. ಅವರ ಜೊತೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಪ್ರಕಾಶ್ ಗಾಯಕ್ವಾಡ್ ಅವರು ಸ್ಟೇಟ್ ಪೂಜಾ ಹಾಗೂ ತಂಡದವರು, ಪವಿತ್ರ ಪೂಜಾ ಹಾಗೂ ತಂಡದವರು, ಕಮ್ಮಳಗಿ ಮಹಾವಿದ್ಯಾಲಯದ ಸಿದ್ದಪ್ಪ ಗಿಡಮೂರ್ತಿ ಹಾಗೂ ತಂಡದವರು. ಮಿತ್ರರೇ, ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಪ್ರಮುಖವಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರೇ, ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ಪತ್ರಿಕಾ ಮಿತ್ರರೇ ಹಾಗೂ ನನ್ನ ಸಮಸ್ತ ದೇಶ ಬಾಂಧವರೇ, ಇವತ್ತು ಆಗಸ್ಟ್ 15 ಎಲ್ಲ ಭಾರತೀಯರಿಗೆ ಅತ್ಯಂತ ವಿಶೇಷವಾದಂಥ ಮತ್ತು ಪವಿತ್ರವಾದಂತಹ ದಿವಸ. ಈ ಸ್ವಾತಂತ್ರ್ಯ ನಮಗೇನು ಹಾಗೆ ಸಿಕ್ಕಿಲ್ಲ. ನಮ್ಮ ಭಾರತ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಬೇಕಾದ್ರೆ ಸಾವಿರಾರು ಲಕ್ಷಾಂತರ ಜನ ಹೋರಾಟ ಮಾಡಿ ಈ ಪುಣ್ಯಭೂಮಿಯನ್ನು ಸ್ವತಂತ್ರಗೊಳಿಸಿದ್ದನ್ನು ನಾವು ಇವತ್ತಿನ ದಿವಸ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಸ್ಮರಿಸಬೇಕಾದಂತಹ ದಿವಸ. ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಸತ್ಯ ಮತ್ತು ಅಹಿಂಸೆ ಮೂಲಕ ದೇಶವನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ, ಹೋರಾಟಕ್ಕೆ ಕಿಚ್ಚು ಹಚ್ಚತಕ್ಕಂಥ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಭಗತ್ ಸಿಂಗ್, ರಾಜ್ಗುರು, ಸಾಕಷ್ಟು ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ತಾ
ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವಂತಹ ದಿವಸ. ಒಂದು ದಿನಾಚರಣೆ ಇಲ್ಲಿ ನಮ್ಮ ಪೊಲೀಸ್ ಗ್ರೌಂಡ್ ನಡೀತಿದೆ. ಪೊಲೀಸ್ ಗ್ರೌಂಡ್ ದೊಡ್ಡದಾಗಿದೆ, ಚೆನ್ನಾಗಿ ಏರ್ಪಾಟ್ ಮಾಡಬಹುದು ಅಂತ ಹೇಳಿ ನಾವು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದೀವಿ. ಬಹಳ ಚೆನ್ನಾಗಾಯ್ತು. ಇನ್ನು ಮುಂದಿನ ವರ್ಷ ಇನ್ನ ಕೂಡ ಎಲ್ಲ ಕಡೆ ಶಾಮೀನು ಹಾಕಿ ಯಾರು ಭಾಗವಹಿಸ್ತಾರ ವಿದ್ಯಾರ್ಥಿಗಳಿಗೆ ಯಾರು ಬಿಸಿಲು ತೊಂದರೆ ಆಗದಂಗೆ ಇನ್ನು ಹೊಸ ಹೊಸ ಕಾರ್ಯಕ್ರಮ ಮಾಡಕ್ಕೆ ನಾವು ತಯಾರು ಮಾಡ್ತೀವಿ. ಸರ್, ಈಗ ಇನ್ನೊಂದು ಬೇಡಿಕೆ ಇದೆ, ಬಹಳ ವರ್ಷದ ಬೇಡಿಕೆ ಐತಿ. ಈ ತಾಲೂಕಿನ ಕ್ರೀಡಾಪಟುಗಳಿಗೆ ಒಂದು ಕ್ರೀಡಾಂಗಣ ಬೇಕಾಗುತ್ತೆ. ಅದನ್ನೇ ನಾವು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಪೊಲೀಸ್ ಗ್ರೌಂಡ್ ಕ್ರೀಡಾ ಬಯಲು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ, ಪೊಲೀಸರಿಗೂ ಗ್ರೌಂಡ್ ಆಗುತ್ತೆ, ಬೇರೆ ಕಾರ್ಯಕ್ರಮಕ್ಕೆ ದೊಡ್ಡ ಗ್ರೌಂಡ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದೀವಿ. ತಾಲೂಕಿನ ಎಲ್ಲರಿಗೂ ಎಲ್ಲ ಕ್ರೀಡೆಗೆ, ಪೊಲೀಸ್ ಪರೇಡ್ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮಾಡ್ತಾ ಇದೀವಿ.